ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಆದಷ್ಟು ಸಾಕಾಗಿದೆ ಮಕರ ರಾಶಿಯವರಿಗೆಲ್ಲ, ಸಾಕು ಅನ್ನೋಷ್ಟಾಗಿದೆ. ಏನಪ್ಪಾ ಈ ವರ್ಷ ಚೆನ್ನಾಗಿಲ್ಲ, ಲಾಸ್ಟ್ ಇಯರೂ ಚೆನ್ನಾಗಿರ್ಲಿಲ್ಲ, ಈ ವರ್ಷನೂ ಚೆನ್ನಾಗಿಲ್ವಲ್ಲ, ಆ ಜ್ಯೋತಿಷಿಗಳು ಈ ಜ್ಯೋತಿಷಿಗಳು ಅದನ್ನ ಹೇಳಿ 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 ಸಾಕಷ್ಟು ನಂಗೆ ತೊಂದರೆಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ನೋವುಗಳಾಗ್ತಾ ಇದೆ. ಕೇಳ್ತಾ ಇದ್ದೀನಿ, ಕೇಳಿ ಕೇಳಿ ನನಗೂ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಕರ ರಾಶಿಯವರು. ಖಂಡಿತ ರಾಶಾಧಿಪತಿ ಮಕರ ರಾಶಿಯವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಯಾಕಂದ್ರೆ ರಾಶಾಧಿಪತಿಯಾದಂತಹ ಶನಿ ತೃತೀಯ ಭಾವದಲ್ಲಿ ಅಂದ್ರೆ ಮೂರನೇ ಮನೆಯಲ್ಲಿದ್ದಾನೆ. ಸೊ ರಾಶಾಧಿಪತಿ ಧನಸ್ಥಾನಾಧಿಪತಿ ಮೂರಲ್ಲಿದ್ದಾನೆ ಅಂತ ಅಂದ್ರೆ ನಿಮ್ಗೆ ಹಣದ ಸಮಸ್ಯೆ ಖಂಡಿತ ಬರೋದಿಲ್ಲ. ಆದ್ರೆ ಒಂದು ಮಕರ ರಾಶಿಯವರು ದಯವಿಟ್ಟು ಯಾರನ್ನ ನಂಬೇಡಿ. ಯಾಕೆಂದ್ರೆ ಮಕರ ರಾಶಿಯವರು ಹೇಗೆ ಅಂತ ಅಂದ್ರೆ ಹೊಗಳು ಬಿಟ್ರೆ ಸಾಕು ಅಟ್ಟಕ್ಕೇರ್ತೀರ, ಅದನ್ನು ಕಡಿಮೆ ಮಾಡಿ ದಯವಿಟ್ಟು. ಹೊಗಳಿ ವನ್ನಕ್ಕೇರಿಸಬೇಡ ಅಂತ ಮೊದ್ಲೇ ಹೇಳ್ತಾರೆ. ಯಾಕೆಂದ್ರೆ ನಾವು ಹೊಗಳಿ ನಾವು ಏನಾಗ್ತೀವಿ ಅಂತ ಅಂದ್ರೆ ಆ ಒಂದು ನೆಗೆಟಿವ್ ಹೇಗೆ ಬಹಳ ಬೇಗ ತುತ್ತಾಗ್ಬೇಕಾಗತ್ತೆ ಮಕರ ರಾಶಿಯವರು. ಹೊಗಳಿಕೆಯ ಒಂದು ಬುಡದಲ್ಲಿ ನಾವೇನಾರು ಇದೆ, ತೆಗಳೋರು ಏನಿದ್ರು ಬದುಕಕ್ಕೆ ಹೇಳ್ತಾರೆ, ಹೊಗಳೋರು ಏನಿದ್ರು ಆಳ ಕೇಳ್ತಾರೆ ಅಂತ ಮೊದ್ಲೇ ಕೇಳಿದೀರಿ ದೊಡ್ಡವ್ರು ಹೇಳೋ ಮಾತನ್ನ. ಸ್ವಲ್ಪ ಮಕರ ರಾಶಿಯವರು ಯಾರು ನಿಮ್ಮನ್ನು ಹೊಗಳು ಬಿಟ್ರೆ ಅದಕ್ಕೆ ಬಹಳಷ್ಟು ಬೇಗ ಹಟ್ಟದ ಮೇಲೆ ಕುತ್ಕೊಂಡ್ಬಿಡ್ತೀರ ಅಂತ ಹೇಳ್ಬೋದು ಮಕರ ರಾಶಿಯವರು. ದಯವಿಟ್ಟು ಅದಕ್ಕೆ, ಯಾಕಂದ್ರೆ ಮೊಸಳೆಯ ಆಕೃತಿಯನ್ನ ಹೊಂದಿರೋರು ಮಕರ ರಾಶಿಯವರಾಗಿರೋದ್ರಿಂದ ಸ್ವಲ್ಪ ಸಮಯಾವಕಾಶಗಳನ್ನ ನೋಡ್ಕೊಂಡು ಮಾತಾಡ್ತಾ ಬನ್ನಿ. ಅದ್ರ ಜೊತೆ ಕೊಟ್ಟಂತಹ ಹಣ ನಿಮ್ಗೆ ವಾಪಸ್ ಬರಲ್ಲ, ಯಾಕೆಂದ್ರೆ ತೃತೀಯದಲ್ಲಿ ಶನಿ ಕುಳಿತುಕೊಂಡಿದ್ದಾನೆ. ತುಂಬಾ ಕಷ್ಟಪಟ್ಟು ತಗೋಬೇಕಾಗತ್ತೆ. ನಿಮ್ಮ ಹಣನೇ ಕೊಟ್ಟು ನೀವೇ ಕಣ್ಣೀರಿಟ್ಟು ನೀವೇ ಅಣ್ಣಯ್ಯ, ನೀವೇ ಅಮ್ಮಯ್ಯ, ನೀವೇ ದಮ್ಮಯ್ಯ ಅಂತ ಹೇಳ್ಬೇಕಾಗತ್ತೆ ಕೊಟ್ಟಿರೋ ಹಣಕ್ಕೆ. ಹಾಗಾಗಿ ಸ್ವಲ್ಪ ಹಣವನ್ನು ನೋಡ್ಕೊಂಡು ವ್ಯವಹಾರವನ್ನ ಮಾಡ್ತಾ ಹೋಗಿ. ಯಾಕೆಂದ್ರೆ ಮಕರ ರಾಶಿಯು ಸ್ವಲ್ಪ ದುಡ್ಕೋದ್ ಜಾಸ್ತಿ. ಮತ್ತೆ ಮಕರ ರಾಶಿಯವರು ಬಹಳ ಪ್ರೀತಿ ಜೀವಿಗಳು, ಸ್ನೇಹ ಜೀವಿಗಳು, ಮತ್ತೆ ಭಾವನಾತ್ಮಕ ಜೀವಿಗಳು ಅಂತ ಹೇಳ್ಬೋದು. ಭಾವನೆಗಳು ತುಂಬಾ ಇದೆ, ಒಂದು ಎಕ್ಸ್ಪ್ರೆಷನ್ ತುಂಬಾ ಮಾಡ್ತಾರೆ. ಮತ್ತೆ ಅವರಲ್ಲಿ ಒಂದು ಒಳ್ಳೆಯ ಒಂದು ಮನಸ್ಸಿದೆ. ಒಂದು ತಾಯಿಯ ಗುಣವನ್ನು ಹೊಂದಿರುವಂತಹ ಮಕರ ರಾಶಿಯವರು ಹೇಗೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ತುಂಬಾ ಸ್ಟ್ರಾಂಗೆಸ್ಟ್ ಫೆಲೋ ಅಂತ ಅನ್ಬೋದು ಅವ್ರನ್ನ. ಆದ್ರೆ ಅಷ್ಟೇ ವೀಕ್ ಮೈಂಡೆಡ್ ಕೂಡ ಇರ್ತಾರೆ. ಯಾಕೆಂದ್ರೆ ಅವರು ಆದಷ್ಟು ಬೇಗ ಹೊಗಳಿಕೆಗೆ ಒಳಗಾಗೋದ್ರಿಂದ ಎಲ್ಲೋ ಒಂದ್ ಕಡೆ ವೀಕ್ ಮೈಂಡ್ಗೆ ಒಳಗಾಗ್ಬಿಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಎಲ್ಲರನ್ನು ಮಾತನಾಡಿಸುವಂಥದ್ದು, ಎಲ್ಲವನ್ನೂ ಪ್ರೀತಿಸುವಂತಹ ಗುಣ ಆ ಒಂದು ಮಕರ ರಾಶಿಯವರಿಗಿದೆ. ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದ್ರೆ ಕಲ್ಲುನು ಕೂಡ ಅವ್ರು ಮಾತಾಡ್ಸ್ಬಿಡ್ತಾರೆ ಅಂತ ಹೇಳ್ಬೋದು. ಆ ರೀತಿಯ ಒಂದು ಭಾವನಾತ್ಮಕ ಜೀವಿಗಳು ಈ ಒಂದು ಮಕರ ರಾಶಿಯವರು. ಯಾಕೆಂದ್ರೆ ಹೆಚ್ಚು ಭಾವನೆಗಳಿಗೆ ಬೆಲೆ ಕೊಡ್ತಾರೆ. ಮತ್ತೆ ಯಾರು ಏನು ಎತ್ತ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಮಕರ ರಾಶಿಯವರು ನಂಬರ್ 1 ಅಂತ ಹೇಳ್ಬೋದು. ಅಂದ್ರೆ ಬಂದಿರುವಂತಹ ವ್ಯಕ್ತಿ ಸಮಯ ಸಾಧಕನ, ಅಥವಾ ನಮ್ಮ ಒಂದು ಅವಕಾಶಗಳನ್ನ ಪೂರೈಸಿಕೊಂಡು ಹೋಗುವಂತಾನ, ಅಥವಾ ಅವನ ಅವಶ್ಯಕತೆಗಳನ್ನ ಮುಗಿಸ್ಕೊಂಡು ಹೋಗುವಂತಾನ ಅನ್ನೋದನ್ನ ಗಮನವನ್ನ ಕೊಡುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಮಕರ ರಾಶಿಯವರು. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಒಂದು ರಾಶಾಧಿಪತಿ ಮೂಲಮನೆ ಶತ್ರುಗಳನ್ನ ಜಯಿಸ್ತಾ ಹೋಗ್ತೀರಿ. ಖಂಡಿತ ತಲೆ ಕೆಡ್ಸ್ಕೊಬಿಡಿ. ಆದ್ರೆ ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. 6ನೇ ಮನೇಲಿ ಗುರು ಇದ್ದಾನೆ. ರೋಗ ಋಣಸ್ಥಾನದಲ್ಲಿ ಗುರು ಇದ್ದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಹೊಟ್ಟೆ ಉಬ್ಬರ ಆಗೋದು, ಹೊಟ್ಟೆಗೆ ಸಂಬಂಧಪಟ್ಟಂತೆ ತೊಂದರೆಗಳಾಗುವಂಥದ್ದು, ಎಲ್ಲೋ ಒಂದ್ ಕಡೆ ಮೈಗ್ರೇನ್ ತಲೆನೋವು ಬರೋದು. ಯಾಕೆಂದ್ರೆ ಮಕರ ರಾಶಿಯವರಿಗೆ ಆಲ್ರೆಡಿ ಗೊತ್ತಿಲ್ಲದಂತಹ ಕೆಲವು ವಿಚಾರಗಳನ್ನ ತಲೆಯಲ್ಲಿ ಹಾಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀನಿ, ಭಾವನಾತ್ಮಕ ಜೀವಿಗಳು ಅಂತ ಹೇಳ್ತೀನಿ. ತುಂಬಾ ಯೋಚನೆಗಳನ್ನ ಮಾಡ್ತಾ ಹೋಗ್ತಾರೆ. ಅದನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಚಿಂತೆಗೂ ಒಂದೇ ವ್ಯತ್ಯಾಸ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಮಕರ ರಾಶಿಯವರು. ಅದ್ರ ಜೊತೆಗೆ ಮಕರ ರಾಶಿಯವರಿಗೆ ಆದಷ್ಟು ಲೈಫಲ್ಲಿ ಎಲ್ಲಾ ಚೇಂಜಸ್ಗಳನ್ನ ನೋಡೋದ್ರಿಂದ ಧನಸ್ಥಾನದಲ್ಲೇ ಕೂಡ 5 ಗ್ರಹಗಳ ಒಂದು ಸಮಾಗಮ ಆಗ್ತಾ ಇರೋದ್ರಿಂದ, ಪಂಚಗ್ರಹಗಳು ಒಂದೇ ಕಡೆ ಕೂಡ್ತಾ ಇರೋದ್ರಿಂದ ಹಣದ ಒಂದು ಅವಕಾಶ ಚೆನ್ನಾಗಿ ಆಗ್ತಾ ಹೋಗ್ಬೋದು. ಯಾಕಂದ್ರೆ ಫೈನಾನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಲ್ಲೋ ಒಂದು ಕಡೆ ಬರತಕ್ಕ ಹಣಗಳು ಎಲ್ಲಿ ಸ್ಟಕ್ ಆಗಿದೆಯೋ ಅದೆಲ್ಲ ಒಂದು ಈ ಮಾಸ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ತಗೊಳ್ತಾ ಹೋಗ್ತೀರಿ. ಅದ್ರ ಕಡೆ ಹೆಚ್ಚು ಗಮನವನ್ನ ಕೊಡ್ತಾ ಹೋಗಿ. ಇನ್ನು ಮುಂದೆ ಕೊಟ್ಟಂತಹ ಹಣವನ್ನ ಯಾರಿಗೂ ವಾಪಸ್ ಕೊಡದೇ ಇರೋದು, ಅದ್ರ ಬಗ್ಗೆ ಹಣ ಕೇಳಿದ ತಕ್ಷಣ ಸ್ವಲ್ಪ ಎಚ್ಚರಿಕೆ ಆಗಿರಿ. ಹಣವನ್ನ ಕೊಟ್ಟು ಕಳ್ಕೋಬೇಡಿ. ಖಂಡಿತ ಒಳ್ಳೇದಾಗತ್ತೆ. ಧನಸ್ಥಾನದಲ್ಲಿ 5 ಗ್ರಹಗಳ ಒಂದು ಸಮಾಗಮ ಆಗ್ತಾ ಇರೋದ್ರಿಂದ ಖಂಡಿತ ಒಂದು ಒಳ್ಳೆಯ ಫಲಿತಾಂಶಗಳನ್ನ ಮಕರ ರಾಶಿಯವರು ನೋಡ್ತಾ ಹೋಗ್ತೀರಿ. 3ನೇ ಮನೆ ಶನಿ ಹಿಡಿದಿದೆ, ರಾಶಾಧಿಪತಿ ಮೂಲದನೆ. ಸೊ ಶತ್ರುಗಳನ್ನ ಜಯಿಸುವಂತಹ ಸಮಯ, ಜೊತೆಗೆ ನಿಮ್ಮ ಪರಾಕ್ರಮದ ಬಲಾಢ್ಯವನ್ನ ತೋರಿಸುವಂತಹ ಸಮಯ. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಮಾತಿನ ಮಲ್ರು ಅಂತಾನು ಹೇಳ್ಬೋದು. ತುಂಬಾ ಮಾತಾಡ್ತಾರೆ, ಮಾತಿಗೆ ಯಾರ ಬೇಕೇ ಬೇಕು ಅವರಿಗೆ. ಸೊ ಮಾತನ್ನ ಹೆಚ್ಚು ಅರಿತು ಮಾತನಾಡುವಂಥವ್ರು, ಜೊತೆಗೆ ಮಾತಿಗೆ ಏಕೈಕ ಒಂದು ಗಮನ ಕೊಡುವಂಥರಾದ್ರೆ ಅದು ಆದಷ್ಟು ಮಕರ ರಾಶಿಯವರು. ಯಾಕೆಂದ್ರೆ ಅವ್ರೆಲ್ಲರ ಜೊತೆ ಹೊಂದಾಣಿಕೆ ಮಾಡಿ ಸಹಜೀವಿಗಳಾಗಿ, ಸ್ನೇಹ ಜೀವಿಗಳಾಗಿ ವರ್ತಿಸುವಂತಹ ಒಂದು ಬುದ್ಧಿಜೀವಿಗಳು ಕೂಡ ಮಕರ ರಾಶಿಯವರಿಗಾಗಿರೋದ್ರಿಂದ ಮಕರ ರಾಶಿಯವರಿಗೆ ಈ ಒಂದು ಮಾಸ ತಿಂಗಳ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.